ನಮಸ್ತೆ. ನಾನಿಲ್ಲಿ ಸೋಮವಾರದ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಬೇಗನೆ ಎದ್ದು ಮನೆಯನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಸ್ನಾನನ ಮುಗಿಸಿ ತಿಂಡಿ ಎಲ್ಲ ಮಾಡಿ ಮಕ್ಕಳಿಗೆ ಮತ್ತು ಮನೆಯವ್ರನ್ನ ಡ್ಯೂಟಿಗೆ ಸ್ಕೂಲ್ಗೆ ಕಳಿಸಿ ಆದಮೇಲೆ ನಾನಿಲ್ಲಿ ಮನೇಲಿ ಪೂಜೆನ ಮಾಡಿಕೊಂಡೆ. ಈ ಕಡೆ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಮನೆಯಲ್ಲಿ ಸ್ವಲ್ಪ ಪೂಜೆನೆಲ್ಲ ಮಾಡಿದೆ. ನೋಡಿ, ಈ ಬೆಳಿಗ್ಗೆನೇ ಒಂದು 9 ಗಂಟೆ ಆಯಿತು ನಾನು ಈ ಪೂಜೆನ ಮಾಡೋಷ್ಟೊತ್ತಿಗೆ. ಈ ಪೂಜೆಗೆ ನಮ್ಮ ಗಿಡದಲ್ಲೇ ಒಂದಷ್ಟು ಹೂಗಳು ಬಿಟ್ಟಿದ್ವು, ಸ್ಫಟಿಕ ಹೂವು ಮತ್ತು ಕಾಕಡ ಹೂವು. ಇದರಿಂದ ನಾನು ಪೂಜೆನ ಮಾಡಿಕೊಂಡೆ. ನಾವಿಲ್ಲಿ ಪ್ರತಿ ವರ್ಷ ಮುಡುಕ್ತೊರೆಗೆ ಹೋಗ್ತಾಯಿದ್ವಿ. ಈ ವರ್ಷ ಹೋಗೋದಕ್ಕಾಗಲಿಲ್ಲ. ಸಂಜೆ ಮಕ್ಕಳು ಮನೆಯವರು ಎಲ್ಲ ಬಂದಮೇಲೆ ಇಲ್ಲೇ ರಾಮನಗರದಲ್ಲಿ ಹತ್ತಿರದಲ್ಲೇ ಒಂದು ಶಿವನ ದೇವಸ್ಥಾನ ಇದೆ, ಅಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಸಂಜೆ ಮತ್ತೆ ದೀಪಗಳನ್ನ ಹಚ್ಚಿ ಪೂಜೆನ ಮಾಡಿದೆ. ಪೂಜೆನೆಲ್ಲ ಮುಗಿಸ್ಕೊಂಡು ನಾನಿಲ್ಲಿ ಹೊಸ್ಲಿಗೆ ಮತ್ತು ರಂಗೋಲಿ ಮೇಲೆಲ್ಲ ದೀಪಗಳನ್ನ ಇಟ್ಟಿದ್ದೆ. ನಾನು ಒಂದು 12 ದೀಪಗಳನ್ನ ಹಚ್ಚಿದ್ದೆ. ಈ ಸಮ ಸಂಖ್ಯೆಯಲ್ಲಿ ದೀಪಗಳನ್ನ ಹಚ್ಚಬೇಕಂತೆ, ಹಂಗಾಗಿ ಒಂದು 12 ದೀಪಗಳನ್ನ ಹಚ್ಚಿದ್ದೆ. ಈ ಪೂಜೆನೆಲ್ಲ ಮುಗಿಸಿ ರೆಡಿಯಾಗಿ ನಾನು, ಮನೆಯವರು, ಮಕ್ಕಳು ಎಲ್ಲ ದೇವಸ್ಥಾನಕ್ಕೆ ಹೊರಟ್ವಿ. ನಾನಿಲ್ಲಿ ಹುಟ್ಟಿರುವಂಥ ಸೀರೆ ನಮ್ಮ ಅಣ್ಣ ಇಳಕಲ್ಲಿಂದ ಗೌರಿ ಹಬ್ಬದ ಕುಂಕುಮಕ್ಕೆ ಕೊಟ್ಟಿದ್ದರು. ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿಗೂ ಸ್ವಲ್ಪ ಹೂವನ್ನ ತಗೊಂಡೋಗಿದ್ದೆ. ದೇವಿಗೆ ಸ್ಫಟಿಕ ಹೂವು, ಶಿವನಿಗೆ ಕಾಕಡ ಹೂವನ್ನ ಅರ್ಪಣೆ ಮಾಡಿದ್ರು. ನೋಡಿ, ಇಲ್ಲಿ ಶಿವನಿಗೆ ವಿವಿಧ ಅಲಂಕಾರಗಳಿಂದ ಪೂಜೆನ ಮಾಡಿದರು ಅಂತಲೇ ಹೇಳ್ಬೋದು. ಹುಲಿಯ ವಾಹನ ಕೂಡ ಬಂದಿತ್ತು, ಅದರ ಮೆರವಣಿಗೆನೂ ಕೂಡ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರನ ಮಾಡಿದ್ದಾರೆ. ಒಂದು ಹಬ್ಬದ ವಾತಾವರಣನೇ ಮನೆ ಮಾಡಿತ್ತು ಅಂತಲೇ ಹೇಳ್ಬೋದು. ನವಗ್ರಹ ಪೂಜೆನೆಲ್ಲ ಮಾಡಿ ಗಣೇಶ, ಪಾರ್ವತಿ, ಪರಮೇಶ್ವರನ ಸ್ಥಾಪನೆ ಮಾಡಿ ಇಲ್ಲಿ ಅದ್ಧೂರಿಯಾಗಿ ಪೂಜೆಗಳನ್ನ ಮಾಡಿದರು. ದೀಪಗಳ ಅಲಂಕಾರ ಮತ್ತು ತೇರು ಎಲ್ಲ ಕರೆಸಿದ್ರು ಮೆರವಣಿಗೆಗೆ. ತುಂಬ ಚೆನ್ನಾಗಿತ್ತು. ನಾವು ಒಂದಷ್ಟು ಸೆಲ್ಫಿನ ತಗೊಂಡ್ವಿ.